ಸಮ ಸಂಸಾರದಲ್ಲಿ ಹೌದ್ರಿಪ್ಪ ಎಚ್ಚರ ಬೇಕ ನಡೆ ನುಡಿ ತೊಡಿಯಲ್ಲಿ ಮತ್ಸರ ಇರಬೇಕ ವಿಷಮ ಸಂಸಾರದಲ್ಲಿ ಹಾ ಹಾ ಹುಚ್ಚನಾಗಿರಬೇಕ ಜಗದ ಕಣ್ಣಲ್ಲಿ ಅಖಂಡೇಶ್ವರ ಅಂತ ಹೇಳ್ತಾರ. ಹೇಳಿದ್ರಿಪ್ಪ ಹೌದು. ಹಂಗ ಸಿದ್ಧಿ ಸಾಧಕರೆಲ್ಲ ಹದ್ದು ಕಾಗಿಗಳಾದರು, ಹೌದ. ಅನ್ನ ಭಕ್ಷಕರೆಲ್ಲರೂ ದೈತ್ಯ ವಂಶದವರಾದರು. ಆದ್ರೂ ಏನ್ ಹೇಳ್ತಾರು? ಏನ್ ಹೇರು? ಸಿದ್ಧಿ ಸಾಧನ ಮಾಡ್ಬೇಕಂತಂದವ್ರು ಎಲ್ಲರೂ ಹದ್ದು ಕಾಗಿಗಳಾದರು, ಅನ್ನ ಭಕ್ಷಣ ಮಾಡವ್ರೆಲ್ಲರೂ ದೈತ್ಯ ವಂಶದವರಾದರು. ಜಲವಾಸಿಗಳೆಲ್ಲ ಮೀನು ಕಪ್ಪಿಗಳಾದರು. ಅಯ್ಯ ನಿನ್ನನ್ನು ಭಜಿಸಿದವರು ನಿತ್ಯ ಮುಕ್ತರಾದರು ಅಂತ ಹೇಳ್ತಾರೆ. ಹಂಗ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಏನ್ ಹೇಳ್ತಾವ ವೇದ ಉಪನಿಷತ್ತ ಪುರಾಣ ಪುಸ್ತಕ ಶಾಸ್ತ್ರ? ಏನ್ ಹೇಳ್ತಾರಿಪ್ಪ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಹೌದು. ಅದಕ್ಕ ಈ ಪುಣ್ಯಭೂಮಿ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮೆಕ್ಳಿ ಗ್ರಾಮದ ಲಿಂಗ ಬೀರಣ್ಣ ದೇವರ ಪ್ರತಿ ವರ್ಷದ ಜಾತ್ರೆ ಪದ್ಧತಿ ಪ್ರಕಾರ ಏನ್ ಮಾಡ್ಯಾರಿಪ್ಪ? ಸುಂದರವಾಗಿರತಕ್ಕಂತ ಎರಡು ಮೇಳನ್ನ ಈಗಾಗಲೇ ಬರಮಾಡಿಕೊಂಡ ಸರಿಸುಮಾರ ಎರಡೆರಡು ಸಂದಗಳ ಈಗಾಗಲೇ ಮುಕ್ತಾಯಕ್ಕೆ ಬಂದವ. ಹಿರಿಯರಾಗಿರತಕ್ಕಂಥವರು ಈ ಎರಡೂ ಮೇಳಗಳೊಂದಿಗೆ ಒಂದು ಜ್ಞಾನದ ಜಗಳ ಆಗಲಿ ಅಂತ ತಿಳ್ಕೊಂಡು ಹಣ ಮತ್ತು ಗುಣ ಅನ್ನತಕ್ಕಂಥ ವಿಷಯನ್ನ ಕೊಟ್ಟಾರಿಪ್ಪ. ಒಂದು ಗುಣ, ಇನ್ನೊಂದು ಹಣ. ಇದ್ರೊಳಗ ಗುಣ ಹಣ ವಿಷಯ ಇಟ್ಟಾಗ ಯಾರಿಪ್ಪ? ಅತ್ಯುತ್ತಮವಾಗಿರತಕ್ಕಂತ ಬಂಗಾರದ ಪಾಲ ಗುಣ ಅನ್ನತಕ್ಕಂಥದ್ದು ನಮ್ಮ ಸತ್ಯಪ್ಪಣ್ಣರಿಗೆ ಈಗಾಗಲೇ ಹೋಗ್ಯದ. ಮಾತಾಡ್ಯಾರ. ನಿನಗೇನು ಉಳ್ದತಿ? ನಮಗ ಹಣ ಉಳ್ದತಿ. ನೀ ಅದ್ರ ಮ್ಯಾಲ ಲೋಭಿನ ಅದಿಪ ಅಂತ ಮತ್ತೆ ಮಾಡೋದೇನತಿ, ಅದನ್ನೇ ಮಾಡ್ಬೇಕಾಕತಿ. ಅದ್ರ ಬೆನ್ನ ಹತ್ತೈತಿ ಜನ. ಅದ್ರ ಬೆನ್ನ ನೀವು ಹಣಕ್ಕಾಗೆ ಬಂದ್ರಲ್ಲ ನಾಡಾಕಿನ ಹಂಗಲ್ಲೋ. ಏ ಮಲೆ ಇವ್ರ ಗುಣ ನೋಡಿ ಅರ್ಯಾವ ತಂಗ ರೊಕ್ಕ ಬಿಟ್ಟು ಹೋಗಾರ್ದಾರ. ಇವ್ರ ರೊಕ್ಕ ತಗೊಂಡ್ ಹೋಗಲ್ಲ ಇವ್ರ. ಹಂಗಲ್ಲೋ ಇಟ್ಟು ತಂಡ ಐತೈತಿ ಅಂದ್ರು ಸುದಕ್ಕೆ ನೀವು ಹಣಕ್ಕಾಗೆ ಬಂದರಿ, ನೀವೇನು ಗುಣಕ್ಕಾಗಿ ಬಂದರಿ? ಏನು ಬಂದಿಲ್ಲ, ಹಂಗ ಬಂದಿಲ್ಲ. ಪುಕ್ಕಟ್ಟ ಇಲ್ಲಿ ಅಲ್ಲ, ಇಬ್ಬರು ಕೈಯಾಗ ಮೈಕದ ಒಬ್ಬರೇ ಚಂದಾಗಿ ಮಾತಾಡ್ರಿ. ಇಲ್ಲ ಅದ್ ನೋಟ್ ಇಡ್ಬೇಕಲ್ಲ ನಾವು ಮೈಕ್. ಅದ್ ನೋಟ್ ಇಡ್ಬೇಕತಿ. ಇಲ್ಲ ಹಂಗಾರ ಇನ್ನೊಂದಿಬ್ಬರನ್ನ ತೋರಿ ಮಾತಾಡಕ. ಇಲ್ಲಿ ತಮ್ಮ ಹಣಕ್ಕಾಗೆ ನಾವು ಬಂದೀವಿ ಅನ್ನತಕ್ಕಂತ ಮಾತನ್ನ ಹೇಳಾಕತ್ತೇವಿ. ಈ ಗುಣದ ಪಾಲ್ ಹಿಡಿದವರು ಕಾಡಿದಾರ, ಹಣದ ವಿಷಯನ ನಾವು ಮಾತಾಡ್ಬೇಕಾಗೈತಿ. ಇರ್ಲಿ ತಮ್ಮ ಕಂಚಾನಂ ಅಂದ್ರೆ ಹೇಳ್ತಾರ ಏನತ್ತ? ಕಂಚಾನಂ ಕಾರ್ಯಸಿದ್ಧಿ ಅಂದ್ರೆ ಹಣ ಇದ್ರನ ಕೆಲಸಗಳಾಗುವುದಾವ. ಎಲ್ಲ ಸಿಗತೈತಿ. ದುಡ್ಡಿದ್ದವಾಗ ದೊಡ್ಡಪ್ಪನ ಅಂತಕ್ಕಂತ ಕಾಲಿಗೆ ಬಂದದ. ಅದಕ್ಕ ಹಣ ಇತ್ತಂದ್ರೆ ಹೆಣ ಸುದಿಕ್ ಬಾಯಿ ತೆರೀತದ. ಆಗಲೇ ಹೇಳಿದ್ರ ಅವರು ಸತ್ಯಪ್ಪಣ್ಣ ಏನಂತ, ನಾಯಿ ನೋಡಿ ಕುಣ್ಣಿ ತರಬೇಕಂತ, ತಾಯಿಗೆ ನೋಡಿ ಹೆಣ್ಣಿಗೆ ತರಬೇಕಂತ, ಗುಣ ನೋಡಿ ಗೆಳತನ ಮಾಡ್ಬೇಕಂತ ಅಂದಾರ. ಒಪ್ಕೋಬೇಕು ಮಾತ. ನಿಮ್ಮ ಹೆಂಗ ನಾವು ಒಪ್ಕೋಬೇಕಲ್ಲ ಹಂಗ ನಮ್ಮದು ಮಾತು ನೀವು ಒಪ್ಕೋಬೇಕಾಕತಿ. ಹಣ ನೋಡಿ ಹೆಣನು ಬಾಯಿ ತೆರಿತದಂತ. ಏನು ಹಣ ನೋಡಿ ಹೆಣ ಬಾಯಿ ತೆರಿತೈತಂತ. ಹಂಗ ಕಂಚಾ ನಮ್ಮ ಕಾರ್ಯಸಿದ್ಧಿ ಅಂದ್ರೆ ಎಲ್ಲಿ ದುಡ್ಡದ ಅಲ್ಲಿ ಕೆಲಸದ, ಎಲ್ಲಿ ದುಡ್ಡಿಲ್ಲ ಅವನಿಗೆ ಸಮಾಜದಾಗ ಮರ್ಯಾದೆ ಇಲ್ಲ. ಅಲ್ರಿ ಗುಣಕ್ಕಾಗಿ ಯಾರು ಬೆನ್ ಹತ್ತಲ್ರಿ, ಎಲ್ಲ ಹಣಕ್ಕಾಗಿ ಬೆನ್ ಹತ್ತಾರ. ಈಗ ಎಷ್ಟೋ ಮಂದಿ ಮಹಾರಾಜ ತುಕಾರಾಮರ ಪ್ರವಚನ ಹೇಳ್ತಿರ್ಬೇಕಾರ ಆ ಕೀರ್ತನ ನಾನು ಒಮ್ಮೆಯಾದ್ರೂ ಕೇಳಬೇಕಂತ ಶಿವಾಜಿ ಮಹಾರಾಜ ಮೊಘಲರ ಸೈನ್ಯ ಅವನ ಅಟ್ಟಿಸ್ಕೊಂಡು ಬಂದ್ರು ಸಹ ತುಕಾರಾಮ್ ಮಹಾರಾಜರ ಪ್ರವಚನಕ್ಕೆ ಹೋಗಿ ಹಜರಿ ಆದ. ಇದು ಚಿಂತೆ ಯಾರಿಗಾಯ್ತು ಅಂತ ಹೇಳಿದ್ರು? ಯಾರಿಗ್ರಿಪ್ಪ? ಈ ಕಲಿಯುಗದ ವೈಕುಂಠ ಪಂಡ್ರಾಪುರದ ವಾಸಿ ಪಾಂಡುರಂಗನಿಗೆ ಚಿಂತೆ ಆಯ್ತು. ತುಕಾರಾಮ್ ಮಹಾರಾಜ ಹತ್ತಕ್ಕಂತ ಕುದುರೆಗೂ ಮಾಯ ಮಾಡಿದ. ಮತ್ತ ಅಟ್ಟೆಲ್ಲಾ ಮಂದಿ ಒಳಗೆ ಮೊಘಲರ ಸೈನ್ಯವಾಗಿ ಶಿವಾಜಿ ಹುಡುಕಿದ್ರೊಳಗೆ
ಈ ಬಾಗಿಲೇ ಶಿವಾಜಿ ಅಂತಿಯಾಗಿ ಒಂದು ಕುದುರೆ ಹತ್ತಿ ಓಡಿ ಹೋದ ಅನ್ನತಕ್ಕಂತ ಮಾತನ್ನ ನೀವು ಉದಾಹರಣೆ ಕೊಟ್ರಿ. ಅಂದ್ರ ನನಗಾಗಿ ಇಟ್ಟೆಲ್ಲ ಮಾಡಾಕತ್ತೇನಪ್ಪ ಅಂದ್ರ ತನ್ನ ಶರೀರದ ಹಂಗ ತೊರೆದ ಕೀರ್ತನೆಗೆ ಒಂದಿನಾರೇ ಕೇಳಬೇಕಂತ ಬಂದಾನಪ್ಪ ಅಂದ್ರೆ ಇವನು ಗುಣಕ್ಕೆ ಮೆಚ್ಚಿ ಪರಮಾತ್ಮನೇ ಪ್ರಕಟ ಆಗಿ ಬಂದ ಅಂತ 2 ತಾಸಿನಾಗ ಹೋದ ಕುದುರೆ ಮೊಘಲರ ಸೈನ್ಯ ಹೊಡೆಮಳೆ ಬರಬೇಕಾರೆ 4 ಹಗಲ 4 ರಾತ್ರಿ ಹತ್ತಿದು ಅಂತ ಹೇಳಿರಿ. ಹೌದ್ರಿಪ್ಪ ಹೌದು. ಸಂತೋಷದ ಅದೇ ಪಾಂಡುರಂಗ ಅದೇ ಪಾಂಡುರಂಗನ ಸಂತ ಎದಕ್ರಿಪ್ಪ ಒಂದು ಧರ್ಮದ ಕಾರ್ಯ ಮಾಡಿದ್ದ. ಹೌದು. ಒಂದು ಒಳ್ಳೆಯ ಕಾರ್ಯ ಅಂತದ್ದು ಬರಗಾಲ ಬಿದ್ದ ಜನ ಅನ್ನ ನೀರಿಗಾಗಿ ಹಾಹಾಕಾರ ನಡೆದಾಗ ಎಷ್ಟೋ ಆಹಾರ ಸಿಗಲಾರದಕ್ಕಾಗಿ ಸಾಯಕತ್ತಿದ್ದು. ಇದಕ್ಕೇನು ಪ್ರತ್ಯುಪಕಾರ ಮಾಡ್ಬೇಕಂತ ತಿಳ್ಕೊಂಡ ದಾಮಾಜಿ ಪಂತ್ ಅಂತಕ್ಕಂಥವ್ರು ಈಗಿನ ಮಂಗಳವೇಳೆಯ ದಾಮಾಜಿ ಪಂತ ಗಂಗಾ ಜಮುನಾ ಸರಸ್ವತಿ ಅನ್ನತಕ್ಕಂಥ ಹಗಿಯನ್ನ ಎಲ್ಲರಿಗೂ ಹಂಚಿ ಬಿಟ್ಟಿದ್ದ. ಇವ ಯಾರ ಕೈಯಾಗ ಹಾಳಾಗಿದ್ದ? ಯಾರ ಕೈಯಾರಿಪ್ಪ? ಹೈದರಾಬಾದ್ ನಿಜಾಮ್ನ ತೆಳಗ ಕೆಲಸಕ್ಕಿದ್ದ. ಇಲ್ಲಿ ಇರ್ತಕ್ಕಂಥ ಗಂಗಾ ಜಮುನಾ ಸರಸ್ವತಿ ಹಗಿ ಅಂತ ಹಿಂದಿನ ಕಾಲಾಗಿ ಇರ್ತಿದ್ದು. ಜ್ವಾಳ ಕಾಳ ಮುಂದಿನ ದಿನಗಳು ಹೆಂಗೇನೋ ಅಂತ ತಿಳ್ಕೊಂಡ ಅದ್ರೊಳಗೆ ತಂದ ಸರಿಸುಮಾರು 100 ಚೀಲ ಆಗ್ಬೇಕು ತಂದ ಹಗ್ಗಿ ಒಳಗೆ ಹಾಕಿ ಬಿಡ್ತಿದ್ರು. ಹಿಂಗ ಆ 100 ಚೀಲ ಇರ್ತಕ್ಕಂತ ಈ 3 ಹಗಿಗಳನ್ನ ಜನ ಬರಗಾಲಕ್ಕೆ ತತ್ತರಿಸಿ ಎಲ್ಲಿಯೂ ತುತ್ತು ಕೂಳು ಸಿಗುವ ಹನಿ ನೀರು ಸಿಗುವಲ್ಲ. ಯಾವ ಹೆಂಗ್ ಬದುಕ್ತಾವ್ ಅಂತ ತಿಳ್ಕೊಂಡು ಇದಕ್ಕೆ ನಮ್ಮ ಮಹಾರಾಜನ ಕೇಳ್ಬೇಕಂತ ತಿಳ್ಕೊಂಡ ಎಲ್ಲಾನು ಲೂಟ್ ಮಾಡಿಬಿಟ್ಟಿದ್ದ. ಇದು ಊರಾಗ ಕೊಂಡಿ ಮನ್ಸನ್ನಂಗ ಅವನಿಗೆ ಆಗ್ಲಾರ್ದ ಮಂದಿನೂ ಇರಾವ್ರಲ್ಲ. ಈ ಸುದ್ದಿ ಯಾರಿಗೆ ಮುಟ್ಟಿಸಿರು? ಯಾರಿಗ್ರಿಪ್ಪ? ಹೈದರಾಬಾದ್ ನಿಜಾಮ್ ಶಾಹಿಗಳಿಗೆ ಸುದ್ದಿ ಮುಟ್ಟಿತು. ಅವಾಗ ದಾಮಾಜಿ ಪಂತಗೆ ಹಿಡ್ಕೊಂಬರಾಕ 4 ಮಂದಿನ ಕಳಿಸಿದ. 4 ಮಂದಿಗೆ ಕಳಿಸಿ ದಾಮಾಜಿ ಪಂತ್ರನ ಹಿಡ್ಕೊಂಡ ಒಳಗ್ ಹೋದಿಟ್ಟು ಹೇಳ್ತಾನ, ಏನಂತ? ಅಲ್ಲ ನೀ ಮಾಡೇವಿ ಇದೆಲ್ಲಾನು ಲೋಕಕ್ಕಾಗಿ ಅಥವಾ ನಿನ್ನ ಗುಣಕ್ಕಾಗಿ ಅಂತ ತಿಳ್ಕೊಬೇಕನ್ನತಕ್ಕಂತ ಮಾತದ ಇಲ್ಲಿ. ಆದ್ರ ಎಲ್ಲಾರು ಉಪವಾಸ ಸಾಯಲು ಬೇಡ ಅಂತ ತಿಳ್ಕೊಂಡು ಇಟ್ಟೇನು ಮಾಡುದಂತ ನೀ ಎಲ್ಲಾನು ದಾನ ಮಾಡಿಪ್ಪ. ಮತ್ತ ಅದಕ್ಕಿಂತಿಷ್ಟು ತುಂಬಬೇಕಾಕತಿ. ಅದಕ್ಕೆ ಯಾರು ತುಂಬವರು ಅಂತ ತಿಳ್ಕೊಂಡು ಅಲ್ಲಿ ತಕ ಶರಮಣಿ ವಾಸದಾಗಿಟ್ಟ. ಇದು ಚಿಂತೆ ಯಾರಿಗಾಯ್ತು? ಯಾರಿಗ್ರಿಪ್ಪ? ಪಾಂಡುರಂಗಗಾಯ್ತು. ಅವಾಗ ಪಾಂಡುರಂಗ ಏನ್ ಮಾಡ್ಬೇಕಾಯ್ತು? ಏನಪ್ಪ? ಇದೇ ಪಂಡ್ರಾಪುರದಿಂತ್ರ ಕುದುರೆ ಮೇಲೆ ಕೂತ ಹಿಂದಿಲ್ ಇದ್ದುಲ್ಲ ನಡ್ಬಾರಕ. ಏನ್ರಿಪ್ಪ? ಏನ್ ಹಮಿನಿ ಅಲ್ಲ, ಮೊಬೈಲ್ ಪ್ಯಾಕೆಟ್ ಹಾಕಿ ಕಡಿತಿದ್ರ ಅಂತಾವು ಹಮಿನಿ ಅಂತ ಆಗಿದ್ದು. ಅದ್ರಾಗ ದುಡ್ಡು ಹಾಕೊಂಡ ಎಲ್ಲಿ ಹೈದರಾಬಾದ್ ನಿಜಾಮ್ ಶಾಹಿ ಅರಮನಿ ಮುಂದೆ ಹೋಗ್ತಾನ. ಬಾಗಿಲಿಗೆ ನಿಂತಂತ ಸೇನಾಪತಿಗಳಿಗೆ ಹೋಗಿ ಮುಜುರಿ ಕೊಟ್ಟು, ಯಾರು ನೀ? ಆ ದಾಮಾಜಿ ಪಂತನ ಆಳ ಮನುಷ್ಯ ಇದ್ದೀನಿ, ದಾಮಾಜಿ ಪಂತಗೆ ಹೋಗಿ ಹೇಳ್ರಿ, ದಾಮಾಜಿ ಪಂತ್ರ ಆಳ ಮನುಷ್ಯ ಬಂದಾನಂತ. ಅವಾಗ ಸೇನಾಧಿಪತಿಗಳಂದ್ರು, ದಾಮಾಜಿ ಪಂತ ನಮ್ಮ ರಾಜರ ಆಳ, ಅವನಿಗೊಂದು ಆಳ, ಇದು ಭಾರಿ ಐತ್ಲಿ ಆತಂದ. ಇಲ್ಲಿ ಬಾಂಗಾರ ಅಂತ ತಿಳ್ಕೊಂಡು ಅವನಿಗೆ ಒಳಗೆ ಕರ್ಕೊಂಡ ಓದಲ್ಲಿ ಬಿಟ್ಟಾಗ, ಯಪ್ಪ ನಮ್ಮ ಮಹಾರಾಜ್ ದಾಮಾಜಿ ಪಂತಗ ನಾ ಭೇಟಿ ಆಗ್ಬೇಕಾಗೈತಿ. ಯಾಕೆ ಬಂದಿದ್ದೀನಿ? ನಮ್ಮ ಮಹಾರಾಜ್ ಏನೋ ಹಿಂಗ ಗಂಗಾ ಯಮುನಾ ಸರಸ್ವತಿ ಹಗಿಗಳನ್ನ ಲೂಟ್ ಮಾಡ್ಯಾನಂತ ಅವನ ಬಿಡಿಸಿಕೊಂಡ ನಾನು ಹೋಗ್ಬೇಕಾಗೈತಿ. ಅಂದ್ರೆ ಏನು? ದಾಮಾಜಿ ಪಂತನನ್ನ ಹಿಡಿದು ನಾವು ಒಳಗೆ ಹಾಕಿದ್ವಿ, ಅವ ಕೊಡುವಂತ ದಂಡ ನೀ ಕಟ್ಟಿ ಒಯ್ಯಾವದಿ. ನೀ ಯಾರು? ಅವನ ಆಳಿದ್ದೀನಿ. ಏನ್ ನಿನ್ನ ಹೆಸರ? ನನ್ನ ಹೆಸರು ವಿಟು ಧೇಡ್ ಅಂತ ಹೇಳ್ತಾನ. ಏನಂದ? ವಿಟು ಧೇಡ್. ಅವಾಗ ಯಾಕೆ ಹೋಗ್ಲಕ್ಕಪ್ಪ? ದಾಮಾಜಿ ಪಂತನ ಕರೆಸಿರ ಅರಮನೆ ಒಳಗ. ಅವ ವಿಟು ಧೇಡ್ ಅಂತ ಅವನ ಆಳ ಬಂದಿದ್ದ, ಅವನು ಇದ್ದ. ಆ ನಿಜಾಮ್ ಶಾಹಿ ಅರಮನೆ ಒಳಗೆ ನಡೀತು. ಎಟ್ಟು ಕೊಡ್ಬೇಕಾಗಿತ್ತು ಅವನ ದಂಡ ತಗೋರಿ ಅಂತ ತಿಳ್ಕೊಂಡ ತನ್ನ ನಡಿನ್ಯಾಗ ಕಟ್ಟಿದ ಹಮೀನಿ ಬಿಚ್ಚಿ ಅರಮನೆಯಾಗ ರೊಕ್ಕ ಸುರಿಸಿದ. ಆ ರೊಕ್ಕದ ಪರಮಾತ್ಮನೇ ಮಾಯದಾಟ ಮಾಡಿ ಬಂದಿದ್ದ. ಮತ್ತ ರೊಕ್ಕದ ಬೆಳಕು ಹೆಂಗ ಬಿತ್ತಪ್ಪ ಅಂದ್ರೆ, ಸೂರ್ಯನ ಬಂದ್ರ ಹಗಲೊದ್ದ, ಚಂದ್ರನ ಬೆಳಕು ರಾತ್ರಿ ಹೆಂಗ್ ಬೀಳ್ತತಿ ಹಂಗ ಜಗಮಗ 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 ಅರಮನೆ ಎಲ್ಲ ಹೊಳೆಯಾಕೈತು. ಅವಾಗ
ನಿಜಾಮ್ ಶಾಹಿಗಳು ನೋಡಿ ಅಂತಾರ, ಏನಂತ? ಇಷ್ಟೆಲ್ಲಾ ದುಡ್ಡು ಎಂತವಪ್ಪ ಇವು ನಾಣ್ಯಗಳು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾನ. ಹಾ ಹಾ ಅಲ್ಲ, ದಾಮಾಜಿ ಪಂತ್ ಏನು ಕೆಟ್ಟ ಮಾಡಿದ? ಹೌದ್ ಹೌದ್ ಹೌದು. ಏನ್ ಮಾಡಿದ? ಏನು ಮಾಡಿದ್ದಿಲ್ಲ. ನೂರಾರು ಮಂದಿಗೆ ಒಳ್ಳೇದು ಮಾಡಿದ. ಅವನ ಗುಣ ಒಳ್ಳೇದೈತ. ಹೌದ್ ಹೌದು. ಮತ್ತ ಒಳ್ಳೇದು ಮಾಡ್ಯಾನ ಅಂತ ತಿಳ್ಕೊಂಡ ಅವನ ಮಾಲಕ ಹೈದರಾಬಾದ್ ನಿಜಾಮ್ ಶಾಹಿಗಳು ಅವನಿಗೆ ಬಿಡಬೇಕಾಗಿತ್ತಲ್ಲ ಸತ್ಯಪ್ಪಣ್ಣ. ಬಿಡ್ಲಿಲ್ಲ ಅಕ್ಕ. ಯಾಕೆ ನಿಮ್ಮ ಗುಣಕ್ಕೆ ಏನಾಗಿತ್ತಲ್ಲಿ? ಹಾ ಹಾ ಹ? ಏನ್ ಇರ್ಬಿ ಬೆಲ್ಲಕ್ಕೆ ಇರಿಬಿ ಹತ್ತಂಗೇನ ಗುಣಕ್ಕೆ ಏನಾರು ಹತ್ತಿತ್ತ? ಗುಣಕ್ಕೇನು ಹುಳತಿತ್ತು? ಹ? ಏನಾಗಿತ್ತ ಅಲ್ಲಿ ಕಾರಣ? ಹೌದು. ಯಾಕೆ ನಿಮ್ಮ ಗುಣ ಕೆಲಸ ಮಾಡ್ಲಿಲ್ಲ ಅಲ್ಲಿ? ಪರಮಾತ್ಮ ಬಂದ ಅವನಿಗೆ ದಂಡ ಇಂತಿಷ್ಟತ್ ಕೊಟ್ಟಾಗ ಅವನ ಶರಮಣಿದಿಂತ್ರ ಬಿಟ್ಟು ಕಳಿಸ್ತಾನ. ಹೌದ್ ಹೌದು. ಅವಾಗ ಧಾಮಾಜಿ ಪಂತನ ಆಳ ಬಂದಿರತಕ್ಕಂತ ವಿಠು ದೇಡ ಕೇಳ್ತಾನ, ಏನಂತ? ಅಲ್ಲ ಇಟ್ಟು ರೊಕ್ಕ ತಂದು ನೀ ಕೊಟ್ಟೋದಿ, ನಿನಗೆ ಎಷ್ಟು ಕೊಡ್ತಾನ ಅವ್ ಕೂಲಿ? ಹಾ ಹಾ ಅಂತ ಕೇಳ್ತಾರ. ಅವಾಗ ಅವ್ ಏನಂದ? ಏನ್ರಿಪ್ಪ? 1 ಲಕ್ಷ ಐತ್ ನನ್ನ ಪಗಾರ ತಂದವ. ಎಷ್ಟ? 1 ಲಕ್ಷ. 1 ಲಕ್ಷ. ನಾ 2 ಲಕ್ಷ ಕೊಡ್ತಾನ ಬರ್ತೀಯನ ತಂದವ. ಹಾ ಹಾ 2 ಲಕ್ಷ ಕೊಟ್ಟವನು ಸನಿನೂ ಹಾಯಂಗಿಲ್ಲ ಅಂತ ಹೇಳ್ತಾನ. ಹೌದ್ ಹೌದು ಹೌದು. ಹಂಗ ಇಲ್ಲಿ 1 ಲಕ್ಷ ಅಂದ್ರೆ ಯಾವುದು ಬೇಡ, 2 ಕೊಡ್ತಾನ ತಾವ ಹೇಳ್ತಾನ. ಅದು ಯಾವ್ದು ಅನ್ನತಕ್ಕಂತ ವಿಚಾರ ಒಂದ್ ಕಡೆ ಇಡುನು. ಹೌದು. ಖರೆ ಏನ್ ಮಾಡ್ಬೇಕಾಗೈತಿ? ವಿಷಯ ದಾಟ್ಕೊಂಡ ನಾವು ಪಾರ ಆಗಬೇಕಾಗೈತಿ. ಹಾ ಹಾ ಹೌದಿಲ್ಲ? ಹೌದು. ಇಲ್ಲಿ ದಾಮಾಜಿ ಪಂತಗ ರೊಕ್ಕನ ತಂದ ಪರಮಾತ್ಮ ಸುರಿದಾಗ ಅವನು ಬಿಡುಗಡೆ ಬಿಡುಗಡೆ ಆಗೈತ್ರಿಪ್ಪ. ಬೇಕಾದಂತ ಒಳ್ಳೆ ಗುಣ ಇದ್ರೆ ಏನ್ ಮಾಡೋರು? ಏನು ಮಾಡಕ್ ಬರಲ್ಲ. ಇಲ್ಲಿ ನಾಗರ ಮುನ್ನೋಳಿ ದಾಟಿ ಕಬ್ಬರು ದಾಟಿ ನಾಗರ ಮುನ್ನೋಳಿ ಬರುದ್ರೊಳಗೆ ಒಂದು ಟೋಲ್ ಗೇಟ್ ಅದ. ಹತ್ತತ್ರಿಪ್ಪ. ಟೋಲ್ ಗೇಟ್ ಏನದು? ಟೋಲ್ ನಾಕ. ಟೋಲ್ ನಾಕ. ನಿಮ್ಮ ಕಾರ್ ಗಾಡಿ ಬಂದಲ್ಲಿ ನಿಂದಿರ್ತತಿ. ನಿಂದಿರ್ತತಿ. ನಾ ಇವತ್ತ ಒಳ್ಳೆ ಗುಣದವನು ನಾನು ಬಿಡ್ರಿ ಅತ್ತರಿ ನೀವು? ಇಲ್ಲ, ಒಳ್ಳೆ ಗುಂಡವಲ್ಲ. ನಾವ್ ಹಾಡಾಕ್ ಹೊಂಟಿದ್ರಿ, ಒಂದ್ ನಮ್ ಹಾಡ್ಕಿ ಮ್ಯಾಲ ಐತಿ. ಇದು ಬಿಡ್ರಿ ಅಂದ್ರೆ ಅದು ಒಳಗ ಅಡ್ಡ ಬಡಿಗೆ ಹೋಗಿದಿರ್ತದ, ಅದು ಬಿಡ್ತೈತೇನ್ರಿ ಮಾಲಕ? ಇಲ್ಲ, ಅಲ್ಲಿ ಕಟ್ಟಬೇಕು. ಮಧ್ಯಮ ಪಾಂಡವ ಅರ್ಜುನ ಅದ್ ಬಿಡ್ತೈತಿ? ಬಿಡುದಿಲ್ಲ. ಏನತ್ತೈತಿ ಅದ? ಏನತ್ತ? ನಿನ್ನ ಎಷ್ಟು ತಗೋಬೇಕಂತ ಕಟ್ ಮಾಡತೈತಿ ಅಲ್ಲಿ. ಹಾ ಹಾ ಅಂದ್ರೆ ಏನು? ದುಡ್ಡು ಕೊಟ್ರನ ಮುಂದೆ ಒಳಗ ಬಾ ಅನ್ನತಕ್ಕಂತ ದಿನಮಾನಗಳದಾವ. ಈಗ ಅದಾವ್ರಿಪ್ಪ. ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರ ಏನ್ರಿಪ್ಪ? ಮೌಲಾಲಿ ಶರಣ ಅಂತ ತಿಳ್ಕೊಂಡ ಆಗ್ಯವಾದ. ಹೌದು. ಯಾರು? ಮೌಲಾಲಿ ಶರಣ. ಮೌಲಾಲಿ ಶರಣ ಅಂತ ತಿಳ್ಕೊಂಡ ಆಗ್ಯವಾದ. ಇವನ ಅತ್ಯಂತ ಆಪ್ತ ಜಿಗರಿ ದೋಸ್ತೊಬ್ಬ ತನ್ನ ಪ್ರಪಂಚದ ಅಡಸಣಿ ಸಲುವಾಗಿ ತನಗಿರತಕ್ಕಂತ ಹೆಣ್ಣು ಮಗಳ ಒಂದು ಕಲ್ಯಾಣ ಕಾರ್ಯಕ್ಕೆ ಮೌಲಾಲಿ ಶರಣರ ಬಲ್ಲೆ ಸ್ವಲ್ಪ ದುಡ್ಡದ ಸಹಾಯ ಕೇಳಂಕಂತವಾದ. ಊರಿಗೆ ಎಲ್ಲರಿಗೂ ಮೌಲಾಲಿ ಶರಣು ಬೇಕಾಗ್ಯಾನ, ಅವನು ದೋಸ್ತು ಬೇಕಾಗ್ಯಾನ. ಬಂಗಾರದಂತ ಗುಣ ಅವನು ನೋಡಿರೋ ಹೊಡಮಳಿ ಕೇಳಬಾರ್ದ. 10 ಎಕರೆ ಅಲ್ಲ 100 ಎಕರೆ ಆಸ್ತಿ ಅವನಿಗೆ ಕೊಟ್ಟು ಬಿಡಬೇಕು. ಖರೆ ಒಂದು ದುಡ್ಡಿಗಾಗಿ ಪ್ರಿಯಾಗಿ ಅಡ್ಡಾಡಕತ್ಯಾನ. ಹೌದು. ಈ ಕತೆ 4 ನುಡಿ ಹಾಡೋದ್ರ ಜೊತೆಗೆ ಮತ್ತೆ ಹೇಳಕ್ ಬರ್ತದ. ಏಕ ಜನರಿಗೆ ಏನಾಗಿರಬಾರ್ದು, ಬೇಸರಾಗಿರಬಾರ್ದು. ಹೌದು.